ಬಿಜೆಪಿ ಅವಧಿಯಲ್ಲಿ ಭ್ರಷ್ಟಾಚಾರ ಅಂತ ಯತ್ನಾಳ್ ಆರೋಪ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಟೈಮಲ್ಲಿ ಹೆಣದ ಮೇಲೆ ಹಣ ಮಾಡಿದ್ದಾರೆ ಇವರು ಅಂತ ಯತ್ನಾಳ್ ಹೇಳಿದ್ರಲ್ಲ, ಪಾಪದ ಹಣ ಅದು ಹೇಳ್ತಾ ಇದ್ರಲ್ಲ ಅವರು. ಇದಕ್ಕೆ ಶರಣಬಸಪ್ಪ ದರ್ಶನಾಪುರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ನಾವು ಕೂಡ ಭ್ರಷ್ಟಾಚಾರ ಆಗಿದೆ ಅಂತಲೇ ಪ್ರತಿಭಟನೆ ಮಾಡಿದ್ವಿ. ಅವಾಗ ತುಂಬ ಭ್ರಷ್ಟಾಚಾರ ಆಗಿತ್ತು. ಈಗ ಯತ್ನಾಳ್ರೆ ಹೇಳ್ತಾ ಇದ್ದಾರೆ ಅದನ್ನಷ್ಟೇ. ಅವತ್ತಿನ ಬಿಜೆಪಿ ಸರ್ಕಾರ ಕೋವಿಡ್ ಕಿಟ್ ಖರೀದಿಯಲ್ಲಿ ಭ್ರಷ್ಟಾಚಾರ ಮಾಡಿದೆ. ಅವತ್ತು ನಾವು ದಾಖಲೆ ಸಮೇತ ಬಿಡುಗಡೆ ಕೂಡ ಮಾಡಿದ್ವಿ. ಯತ್ನಾಳ್ ಓಪನ್ ಆಗಿ ಹೇಳಿದ್ದಾರೆ ಅಂತ ಶರಣಬಸಪ್ಪ ದರ್ಶನಾಪುರ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದವರೇ ನಾವು ಮೊದಲು ಎಲ್ಲ ಕಡೆ ಕೂಡ ಜಿಲ್ಲಾ ಪ್ರವಾಸ ಮಾಡಿ ಎಲ್ಲ ಕೂಡ ಕೋವಿಡ್ದಾಗ ಆದಂಥ ಹಗರಣ ಬಗ್ಗೆ ಜನರ ಮುಂದೆ ಪ್ರತಿ ಐಟಮ್ಗೆ ಏನೇನು ಮಾರ್ಕೆಟ್ನಾಗ ಸಿಗ್ತಕ್ಕಂಥ ದರಗಳಿರ್ಬೋದು ಮತ್ತು ಇವರು ಖರೀದಿ ಮಾಡಿರ್ತಕ್ಕಂಥ ದರಗಳ ಬಗ್ಗೆ ಸಾಕಷ್ಟು ನಾವು ಎಲ್ಲ ಕಡೆ ಕೂಡ ಹೇಳೀವಿ. ಎಸ್ಟಿಮೇಟ್ ಕಮಿಟಿ ಕೂಡ ಆಗ್ಯದ, ವಿಧಾನಸೌಧ ಕೂಡ ಆಗ್ಯದ. ಆಮೇಲೆ ಈ ಬೆಡ್ಗಳು ಎಲ್ಲ ದಾಖಲಾತಿ ಸಂಘಟ ಬಿಡುಗಡೆ ಮಾಡೀವಿ. ಹಂಗೆ ಬಿಡುಗಡೆ ಮಾಡಿಲ್ಲ, ಎಲ್ಲ ನಮ್ಮ ಮುಖಂಡರು ಬಂದು ಎಲ್ಲ ಜಿಲ್ಲಾಗೆ ಬಂದು ನಿಮ್ಮ ಎದುರೇ ಮತ್ತು ಪತ್ರಿಕಾ ಮಾಧ್ಯಮ ಅವ್ರು ಕೊಡ್ಬೇಕು. ಅವರು ಅದ್ರ ಬಗ್ಗೆ ಯಾಕಂದ್ರೆ ಈಗ ಅವರೇ ಹೇಳ್ಯಾರ, ಓಪನ್ ಆಗಿ ಹೇಳ್ಯಾರ, ಎರಡನೇ ಮಾತೇ ಇಲ್ಲ. ಹೌದಿಲ್ಲ, ವಿರೋಧ ಪಕ್ಷದ ಕೆಲಸ ಎಲ್ಲ ಅವ್ರು ಹೇಳ್ಯಾರ. ನಾವು ಮೊದಲು ಹೇಳಿದ್ದು ನಿಮ್ಮ ಎಲ್ಲ ಜನರ ಕಿವ್ಯಾಗ ಹೋಗಲಿಲ್ಲ, ಈಗ ಅದು ನಿಮ್ಮ ಕಿವ್ಯಾಗ ಹೋಗ್ಲಕ್ಕತ್ತಿದೆ. ಯಾಕಂದ್ರೆ ಇವತ್ತು ನಾವು ಎಲ್ಲ ಸುಮಾರು 4 ವರ್ಷದ ಬಿ ಜೆ ಪಿ ಏನು ಆಡಳಿತ ಮಾಡ್ಯಾರ. ಇವತ್ತು ಒಂದೇ ಪಕ್ಷ ಇರ್ತಕ್ಕಂಥ ಶಾಸಕರಿಗೆ ಸಾಕಷ್ಟು ಅನುದಾನ ಕೊಟ್ಟು ಅಭಿವೃದ್ಧಿ ಕೆಲಸ ಅವ್ರಿಗೆ ಮಾಡ್ಲಿಕ್ಕೆ ಕೊಟ್ಟರು. ವಿರೋಧ ಪಕ್ಷದ ಶಾಸಕರಿಗೆ ಯಾವ ರೀತಿ 4 ವರ್ಷದಾಗ ಅನುದಾನ ಕೊಟ್ಟಿಲ್ಲ. ಅವಾಗ ಕೂಡ ನಾವು ಜನರ ಮಧ್ಯೆ ಭ್ರಷ್ಟಾಚಾರವೇ 40% ನಾವೇ ಹೇಳಿದ್ದಲ್ಲ, ನಮ್ಮ ಪಕ್ಷದವ್ರು ಹೇಳಿದ್ದಲ್ಲ. ನಮ್ಮ ಪಕ್ಷದವ್ರು ಹೇಳಿದ್ರೆ ನಾವು ವಿರೋಧ ಪಕ್ಷದವ್ರು ಈಗ ಕೆಂಪಯ್ಯನವ್ರು ಹೇಳಿದ 40%. ಈಶ್ವರಪ್ಪ ಅವರು ಎದಕ್ಕೆ ರಾಜೀನಾಮೆ ಕೊಟ್ಟರು? ಇವೆಲ್ಲ ಕೂಡ ಅದಕ್ಕೆ ಇವತ್ತು ಜನರು ಅವರಿಗೆ ಮನೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ಯಾರ.